ಇನ್ನು ಮಲ್ಲಿಕಾರ್ಜುನ ಖರ್ಗೆ ಜೊತೆ ಡಿಸಿಎಂ ಡಿಕೆ ಪ್ರಯಾಣ. ಖರ್ಗೆ ಕಾರ್ನಲ್ಲೇ ವಿಧಾನಸೌಧದಿಂದ ತೆರಳಿದ್ರು ಡಿಕೆ. ವಿಧಾನಸೌಧದಿಂದ ಸದಾಶಿವನಗರಕ್ಕೆ ತೆರಳಿದ್ರು ಖರ್ಗೆ ಡಿಕೆ. ವಿಧಾನಸೌಧಕ್ಕೆ ಸಿಎಂ ಆಗಮನ, ಇತ್ತ ಡಿಕೆ ಖರ್ಗೆ ನಿರ್ಗಮನ. ಸಿಎಂ ಆಗಮಿಸಿದಂತ ತಕ್ಷಣವೇ ಖರ್ಗೆ ಡಿಕೆಶಿ ನಿರ್ಗಮಿಸಿದ್ರು. ಸಿಎಂ ಆಗಮನ ಆದ ಕೂಡಲೇ ಅಲ್ಲಿಂದ ಖರ್ಗೆ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಹೊರಟರು. ಸೊ ಒಂದೇ ಕಾರ್ನಲ್ಲಿ ಇಬ್ಬರು ಕೂಡ ಪ್ರಯಾಣ ಬೆಳೆಸಿದ್ರು. ಖರ್ಗೆ ಕಾರ್ನಲ್ಲೇ ವಿಧಾನಸೌಧದಿಂದ ಡಿಕೆ ಶಿವಕುಮಾರ್ ಸದಾಶಿವನಗರದತ್ತ ಹೊರಟರು. ನೀವೀಗ ನೋಡ್ತಾ ಇದ್ದೀರಾ ದೃಶ್ಯಗಳನ್ನು. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಇನ್ನೊಂದು ಕಡೆ KPCC ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಒಂದೇ ಕಾರ್ನಲ್ಲಿ ಹೊರಟಂಥದ್ದಾಯಿತು. ಸೊ ವಿಧಾನಸೌಧದಿಂದ ಸದಾಶಿವನಗರಕ್ಕೆ ಖರ್ಗೆ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ಕೂಡ ತೆರಳಿದರು. ಸೊ ನೀವೀಗ ನೋಡ್ತಾ ಇದ್ದೀರಾ ದೃಶ್ಯಗಳನ್ನು. ಇದು ವಿಧಾನಸೌಧದ ಆವರಣ. ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಸನ್ನ, ಇದೀಗ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಒಂದು ಕಡೆ AICC ಅಧ್ಯಕ್ಷರು ಹಾಗೆ KPCC ಅಧ್ಯಕ್ಷ. ನಾನು ಮಾತಾಡ್ತೀನಿ. ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣ ಕಾರ್ಯಕ್ರಮ ಸಿಎಂ ಬರೋದಕ್ಕೂ ಮುನ್ನವೇ ಡಿಕೆ ಖರ್ಗೆ ಮಾಲಾರ್ಪಣೆ. ವಿಧಾನಸೌಧದ ಅಂಬೇಡ್ಕರ್ ಪುತ್ಥಳಿ ಬಳಿ ಕಾರ್ಯಕ್ರಮ ಬಳಿಕ ಸಿದ್ದರಾಮಯ್ಯರಿಂದಲೂ ಕೂಡ ಪ್ರತಿಮೆಗೆ ಮಾಲಾರ್ಪಣೆ ಆಯಿತು. ಸಿಎಂ ಬರೋದಕ್ಕೂ ಮುನ್ನವೇ ಡಿಕೆ ಖರ್ಗೆ ಮಾಲಾರ್ಪಣೆ ಮಾಡಿದರು. ವಿಧಾನಸೌಧದ ಅಂಬೇಡ್ಕರ್ ಪುತ್ಥಳಿ ಬಳಿ ಕಾರ್ಯಕ್ರಮ. ಸೊ ಬಳಿಕ ಸಿದ್ದರಾಮಯ್ಯ ಕೂಡ ಮಾಲಾರ್ಪಣೆ ಮಾಡಿದರು. ಸೊ ಇದು ನಾವು ನೋಡ್ತಿರುವಂತಹ ದೃಶ್ಯ. ಈಗ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣ ಕಾರ್ಯಕ್ರಮ. ಸೊ ಈ ಕಾರ್ಯಕ್ರಮಕ್ಕೆ ಮಾಲಾರ್ಪಣೆ ಮಾಡುವಂಥದ್ದು ಸಿಎಂ ಬರೋದಕ್ಕೂ ಮುನ್ನವೇ ಡಿಕೆ ಮತ್ತು ಖರ್ಗೆ ಮಾಲಾರ್ಪಣೆ ಮಾಡಿದರು. ಸೊ ವಿಧಾನಸೌಧದ ಅಂಬೇಡ್ಕರ್ ಪುತ್ಥಳಿ ಬಳಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಪ್ರಸನ್ನ ಆಗಲೇ ಸಂಪರ್ಕಕ್ಕೆ ಸಿಕ್ಕಿದ್ರು. ಪ್ರಸನ್ನ, ಈಗ ನಾವು ಗಮನಿಸ್ತಾ ಇದ್ದೀವಿ, ಒಂದ್ ಕಡೆ ನೆನ್ನೆ ಒಂದು ಕಾರ್ಯಕ್ರಮ ಆಗಿತ್ತು. ಆಲ್ರೆಡಿ DCM ಬರೋಕ್ ಮುಂಚೆನೆ ಸಿಎಂ ಆ ಕಾರ್ಯಕ್ರಮ ಆಲ್ಮೋಸ್ಟ್ ಉದ್ಘಾಟನೆ ಮಾಡಿ ಹೊರಟಾಗಿತ್ತು ಮಂಡ್ಯದ ಕಡೆಗೆ. ಆದ್ರೆ ಇವತ್ತು ಕೂಡ ನಾವು ನೋಡ್ತಾ ಇದ್ದೀವಿ, ಸಿಎಂ ಬರೋಕ್ ಮುಂಚೆ ಅಲ್ಲಿ ಮಾಲಾರ್ಪಣೆ ಆಯಿತು ಅನ್ನೋದು. ಏನೇನು ಆಗ್ತಿದೆ ಸದ್ಯಕ್ಕೆ ಕಾರ್ಯಕ್ರಮದ ಏನೇನು ವಿಶೇಷತೆ ಇತ್ತು, ಜೊತೆಗೆ ಅಲ್ಲಿಂದ ಒಟ್ಟಿಗೆ ಒಂದೇ ಕಾರ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಹೋಗ್ತಾರೆ. ಸೊ ಏನಾಗ್ತಿದೆ ವಿಧಾನಸೌಧದ ಆವರಣದಲ್ಲಿ ಪ್ರಸನ್ನ? ಅವಿನಾಶ್, ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಸಾಕಷ್ಟು ಗಮನವನ್ನು ಸೆಳೀತಾ ಇದ್ದಾವೆ. ಒಬ್ಬೊಬ್ಬ ನಾಯಕರ ಭೇಟಿ, ಒಬ್ಬೊಬ್ಬರ ನಡವಳಿಕೆ, ಒಬ್ಬೊಬ್ಬರು ಹೇಗೆ ಎಲ್ಲ ಸ್ಟೇಜ್ ಮ್ಯಾನೇಜ್ಮೆಂಟ್ ಅನ್ನ ಅತ್ಯಂತ ಅದ್ಭುತವಾದಂಥ ರೀತಿಯಲ್ಲಿ ಮಾಡ್ತಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಇವತ್ತು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅಂಬೇಡ್ಕರ್ ಪರಿನಿರ್ವಾಣ ದಿವಸದ ಹಿನ್ನೆಲೆಯಲ್ಲಿ ವಿಧಾನಸೌಧದ ಅಂಬೇಡ್ಕರ್ ಪ್ರತಿಮೆಯ ಮುಂಭಾಗಕ್ಕೆ ಬಂದಿದ್ರು. AICC ಅಧ್ಯಕ್ಷರನ್ನ ಸ್ವಾಗತ ಮಾಡಿದ್ದಂಥದ್ದು DCM ಡಿಕೆ ಶಿವಕುಮಾರ್ ಅವರು. ಅದಾದ ಬಳಿಕ ಇಬ್ಬರು ನಾಯಕರು ಕೂಡ ಹೋಗಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡ್ತಾರೆ. ಅದಾದ ಬಳಿಕ ಮುಖ್ಯಮಂತ್ರಿಗಳು ಇನ್ನು ಕೆಲವೇ ನಿಮಿಷಗಳು ಬಾಕಿ ಇರುವಂತಹ ಸಂದರ್ಭದಲ್ಲಿ ವಿಧಾನಸೌಧದ ಅಂಬೇಡ್ಕರ್ ಪ್ರತಿಮೆಯ ಬಳಿ ಆಗಮಿಸ್ತಾರೆ. ತಕ್ಷಣವೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು DCM ಡಿಕೆ ಶಿವಕುಮಾರ್ ಅವರು ಕೂಡ ಮಾಲಾರ್ಪಣೆ ಮುಗಿಸಿದಂತಹ ಹಿನ್ನೆಲೆಯಲ್ಲಿ ಇದೀಗ ಒಂದೇ ವಾಹನದಲ್ಲಿ ತೆರಳಿದ್ದಾರೆ. DCM ಡಿಕೆ ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಚರ್ಚೆ ಅತ್ಯಂತ ಇವತ್ತಿನ ಪರಿಸ್ಥಿತಿಯಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಅಧಿವೇಶನ ಇರುವಂತಹ ಹಿನ್ನೆಲೆಯಲ್ಲಿ ಇಬ್ಬರು ನಾಯಕರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಮೂಲಕ ಎಲ್ಲ ಗೊಂದಲಕ್ಕೂ ಕೂಡ ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಆ ಸಂದೇಶ ಕೇವಲ ನಾಯಕರ ಮಟ್ಟಿಗೆ ಮಾತ್ರ ಸೀಮಿತ ಆಗಿದೆಯಾ, ಕಾರ್ಯಕರ್ತರ ತನಕವೂ ಕಾಂಗ್ರೆಸ್ ಎಲ್ಲ ನಾಯಕರಿಗೂ ಕೂಡ ಈ ಮೆಸೇಜ್ ಪಾಸ್ ಆಗಿದೆಯಾ ಅನ್ನುವಂತ ಒಂದಷ್ಟು ಸಹಜವಾದಂತಹ ಅನುಮಾನಗಳು ಇನ್ನೂ ಇದ್ದೇ ಇದಾವೆ. ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ನಿರಂತರವಾಗಿ ನಡೀತಾನೆ ಇದಾವೆ. ಇದೇ ನಿಟ್ಟಿನಲ್ಲಿ ಇದೀಗ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು DCM ಡಿಕೆ ಶಿವಕುಮಾರ್ ಅವರು ಒಂದೇ ವಾಹನದಲ್ಲಿ ಪ್ರಯಾಣವನ್ನು ಬೆಳೆಸಿ ಇವತ್ತಿನ ಸದ್ಯದ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಒಂದು ಚರ್ಚೆಯನ್ನ ನಡೆಸಿದ್ದಾರೆ. ಇದೀಗ ಮುಖ್ಯಮಂತ್ರಿಗಳು ಕೂಡ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ಅವರು ಕೂಡ ಹಾಸನದ ಪ್ರವಾಸಕ್ಕೆ ಹೊರಟಿದ್ದಾರೆ. ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಈ ಒಂದು ಭೇಟಿಗಳಿಗೆ ಅತ್ಯಂತ ಮಹತ್ವ ಇದೆ. ಸತೀಶ್ ಜಾರಕಿಹೊಳಿ ಮತ್ತು DK ಶಿವಕುಮಾರ್ ಅವರು ಕೂಡ ಒಂದು ಸುತ್ತಿನ ಭೇಟಿಯನ್ನು ನಡೆಸಿ ಮಾತುಕತೆಯನ್ನ ನಡೆಸಿದ್ದಾರೆ. ಈ ಒಂದು ಕಾರಣಕ್ಕೋಸ್ಕರ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು DCM ಡಿಕೆ ಶಿವಕುಮಾರ್ ಅವರ ಈ ಒಂದು ಪ್ರಯಾಣಕ್ಕೆ ಸಾಕಷ್ಟು ಮಹತ್ವ ಬರ್ತಾ ಇದೆ. ಅವಿನಾಶ್, ಆ ಮಾಹಿತಿಗಾಗಿ ಪ್ರಸನ್ನ